ಇನ್ನು ಕಾಗವಾಡ ತಹಶೀಲ್ದಾರ್ಗೆ ಶಾಸಕ ರಾಜು ಕಾಗೆ ತರಾಟೆ ತೆಗೆದುಕೊಂಡಿದ್ದಾರಂತೆ. ರಸ್ತೆ ವಿಚಾರಕ್ಕೆ ಸಂಬಂಧಿಸಿದಂತೆ ತಹಶೀಲ್ದಾರ್ಗೆ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಆಮೆಗತಿಯಲ್ಲಿ ಏನು ಪ್ರಗತಿ ಆಗ್ತಾ ಇದೆ, ಯಾಕೆ ಇಷ್ಟು ಸ್ಲೋ ಆಗಿ ಆಗ್ತಾ ಇದೆ ಅಂತ ಹೇಳಿ ಕಾಗವಾಡ ತಹಶೀಲ್ದಾರ್ಗೆ ಶಾಸಕ ರಾಜು ಕಾಗೆ ತರಾಟೆಯನ್ನು ತಗೊಂಡಿದ್ದಾರೆ. ಓಕೆ, ಇಂಟ್ರೆಸ್ಟಿಂಗ್. ರಸ್ತೆ ಕಾಮಗಾರಿಗೂ ತಹಶೀಲ್ದಾರ್ಗೂ ಏನು ಸಂಬಂಧ? ಐ ಡೋಂಟ್ ನೋ. ಎನಿವೇ, ತರಾಟೆ ತಗೊಂಡಿದ್ದಾರಂತೆ. 2-3 ವರ್ಷ ಆದ್ರೂ ರಸ್ತೆ ಆಗದಿದ್ರೆ ಅಧಿಕಾರದಲ್ಲಿದ್ದು ಏನು ಪ್ರಯೋಜನ ಅಂತ ಕೇಳಿದ್ದಾರಂತೆ. ಊರಿನ ಹಿರಿಯರು PWD ಪೊಲೀಸರ ಜೊತೆ ಮೀಟಿಂಗ್ ನಡೆಸಿ ಎಂದು ತಾಕೀತನ್ನ ಮಾಡಿದ್ದಾರೆ. ರಸ್ತೆ ಬದಿಯಲ್ಲಿರುವಂತಹ ರೈತರ ಸಮಸ್ಯೆ ಬಗೆಹರಿಸಿ ಅಂತ ಸೂಚನೆಯನ್ನು ನೀಡಿದ್ದಾರಂತೆ. 2 ದಿನದೊಳಗೆ ಸಮಸ್ಯೆ ಬಗೆಹರಿಸಬೇಕು ಎಂದು ಶಾಸಕ ರಾಜು ಕಾಗೆ ಗರಂ ಆಗಿದ್ದಾರೆ. ಕಾಗವಾಡ ತಹಶೀಲ್ದಾರ್ಗೆ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ರಾಜು ಕಾಗೆ. ಏನ್ರಿ ಇಷ್ಟೊಂದು ಸ್ಲೋ ಆಗಿ ಯಾಕೆ ರೋಡೆಲ್ಲ ಸರಿ ಆಗ್ತಾ ಇಲ್ಲ, ಯಾಕೆ ಇಷ್ಟು ಸ್ಲೋ ಆಗಿ ಕಾಮಗಾರಿ ಆಗ್ತಾ ಇದೆ ಅಂತ PW ಅವ್ರನ್ನೆಲ್ಲ ಕರೆದು ನೀವು ಮೀಟಿಂಗ್ ಮಾಡಬೇಕು ಅಂತ ತಹಶೀಲ್ದಾರ್ಗೆ ರಾಜು ಕಾಗೆ ಹೇಳಿದ್ದಾರಂತೆ. ಬಟ್ ನನ್ನ ಪ್ರಕಾರ ಆ ಕೆಲಸ ರಾಜು ಕಾಗೆನೇ ಮಾಡಿದ್ರೆ ಬೆಟರ್ ಇರುತ್ತೆ. ವೈ ತಹಶೀಲ್ದಾರ್? ಇವ್ರು ಏನ್ ಈ ಕಡೆದವ್ರು ಏನ್ ತಕರಾರು ಮಾಡಿದ್ರು ಸರ್ ಅವರು, ಇವ್ರು ಮಾಡಿದ್ದು ಸರಿ ಅಂತ ಹೇಳಿದ್ರು. ನಮ್ಮ ಸರ್ವೇರ್ ಕೇಳಿದಾಗ ನಾವು ಮಾಡಿದ ಸರ್ವೆ ಕರೆಕ್ಟ್ ಐತಿ, ನಾವು ಏನ್ ಅಲ್ಲಿ ಬಂದಿದೀವೋ ಅದು ಸರಿ ಐತೆ ಅಂತ ಸರ್. ನಮ್ಮ ಆರ್ಐ ಅವರು ಕೂಡ ಅದು ಮಾರ್ಕಿಂಗ್ ಮಾಡಿದ್ ಸರಿ ಅಂತ ಹೇಳಿದ್ರು. ಮೊದಲ ಈ ಮೂರ್ ಸಲ ನೀವು ಸರ್ವೆ ಮಾಡಿದ್ರೆ 3 ಸಲ ತೋರಿಸಿದ್ರಿ ಬೇರೆ ಬೇರೆ ಕಡೆ. ಅವ್ರು ಹೇಳಿದ್ರು. ಈಗ ನೋಡ್ರಿ ಸಾಹೇಬ್ರ, ಅಲ್ಲಿ ಹೋಗಿ ನೀವೇ ಜಗಳ ಹಚ್ಚಾಕದ್ರಿ. ಅಲ್ಲಿ ಒಂದು ಸುದ್ದಿ ಮಾಡಿ ಕೊಟ್ಟು ಬಂದಿದ್ರೆ ಏನೋ ಅಲ್ಲ, ಒಮ್ಮೆ ಆ ಕಡೆ ತೋರಿಸ್ತಾರೆ, ಒಮ್ಮೆ ಈ ಕಡೆ ತೋರಿಸ್ತಾರೆ. ಮತ್ತೆ ಜಗಳದವ್ರು ಹಳ್ಳಿ ಕೊಟ್ಟು ಏನ್ ಮಾಡ್ತಾರೆ ಜನ? ಅವ್ರಿಗೆ 3 ಜನಕ್ಕೆ ನೋಟಿಸ್ ಕೊಡ್ತೀವಿ ಸರ್. ನೋಟಿಸ್ ಕೊಟ್ಟು ಎಲ್ಲರನ್ನೂ ಕರೆಸಿರ್ತೀವಿ ಸರ್. ಎಲ್ಲ ಇಲಾಖೆಯವ್ರನ್ನ ಕರೆಸ್ತೀನಿ ಸರ್. ಕರೆಸಿ ಮಾಡಿಸಿ ಕೊಡ್ತೀನಿ ಸರ್. ನೋಡ್ರಿ, PWD ಆ ಹೊಲದವ್ರು, ಪಂಚಾಯತಿ ಅವರು, ಎಲ್ಲ ಊರನ್ನ ಹಿರಿಯರನ್ನ ಎಲ್ಲಾರು ಕೂರಿಸ್ರಿ, ಒಂದು ಮೀಟಿಂಗ್ ಮಾಡ್ರಿ. ಎಲ್ಲ ಅಧಿಕಾರಿಗಳು ಬರ್ಬೇಕು, ಪೊಲೀಸ್ ಸ್ಟೇಷನ್ ಪೊಲೀಸರು ಬರ್ಬೇಕು. ಎಲ್ಲಾರು ಬಂದು ಅದು ಎಲ್ಲಿ ರಸ್ತೆ ಇದೆ ಅವ್ನು ಮೋಸ್ಟ್ಲಿ ಅವ್ರ ಕಲ್ಲು ಹೋಗೋದು ಕೊಡ್ಲಿ. ಆ ಪ್ರಕಾರ ಯಾರ ತಕರಾರು ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಟು ಅವ್ರ ಒಳಗೆ ಇವತ್ತು ಇದು ಕಾನೂನು ಪರ ಇದಕ್ಕೆ ಏನ್ರಿ ನಿಮ್ಮದ? ಮತ್ತೆ ಎಂದ ಮಾಡ್ತಾರೆ? ಇನ್ನೊಂದು 4-5 ವರ್ಷದೇ ಸಾಹೇಬ್ರ ಇದ್ರ ಸಲುವಾಗಿ ನಾ ಹೇಳಿ ನನಗೆ ನಾಚಿಕೆ ಬರಲ್ಲ. ನಾ ಇಲ್ಲಿ ಒಬ್ಬ MLA ತಿಳ್ಕೊಳಕ್ ಡಾಕ್ಯುಮೆಂಟ್ಸ್ ಏನು 3 ವರ್ಷ ಅಂತ ಹೇಳಿದ್ರು ಸರ್ ಅವರು.